ಗುರುವಾರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ರಾಜ್ಯ ಅಧ್ಯಕ್ಷರಾದ ಚಂದ್ರಕಾಂತ್ ಎಸ್ ಕದ್ರೋಳಿರವರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಅಂಬೇಡ್ಕರ್ ಧ್ವನಿ ಮತ್ತು ರಕ್ತ ಕೇಂದ್ರ ಚಿಗಟೇರಿ ಜಿಲ್ಲಾಸ್ಪತ್ರೆ ದಾವಣಗೆರೆ ಇವರ ಸಹಯೋಗದಿಂದ ಹರಿಹರದ ಮಹಾತ್ಮ ಗಾಂಧಿ ಸರ್ಕಲ್ನಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ರು. ಶಿಬಿರಕ್ಕೆ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ ಸರ್ಫರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಜಿ ಮಂಜುನಾಥ್, ಜಿಲ್ಲಾ ಕಾರ್ಯಾಧ್ಯಕ್ಷ ಎಚ್ ದೇವೇಂದ್ರಪ್ಪ, ಜಿಲ್ಲಾ ಗ್ರಾಮಾಂತರ ಘಟಕದ ಅಧ್ಯಕ್ಷ ರಾಘವೇಂದ್ರ, ದಲಿತ ಮುಖಂಡರಾದ ಎಚ್ಎಸ್ ಕೊಟ್ರೇಶ್, ವೈಬಿ ಪ್ರಭಾಕರ್, ದಾವಣಗೆರೆ ಗ್ರಾಮಾಂತರ ಘಟಕದ ಅಲ್ಪಸಂಖ್ಯಾತ ಅಧ್ಯಕ್ಷ ದಾದಾಪೀರ್, ಬಾನವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪರಮೇಶ್, ಕೇಶವ್, ಸಾಮಾಜಿಕ ಹೋರಾಟಗಾರರಾದಂಥ ರಾಘವೇಂದ್ರ, ಜಿಲ್ಲಾ ಕಾರ್ಯದರ್ಶಿ ಕೃಷ್ಣ ಎಂ, ಹರಿಹರ ಗ್ರಾಮಾಂತರ ಘಟಕದ ಸಂಚಾಲಕರಾದ ತರುಣ್ ಹಾಗೂ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಮಾತನಾಡಿದರು. ವರದಿ ಸೈಯದ್ ಶಾಮೀರ್, ಎಬಿ ನ್ಯೂಸ್ ಕನ್ನಡ, ಹರಿಹರ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಈ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಚಂದ್ರಕಾಂತ್ ಎಸ್ ಕದ್ರೋಳಿ ಚಂದ್ರಕಾಂತ್ ಅವ್ರ ಜನ್ಮದಿನ ಪ್ರಯುಕ್ತ ಒಂದು ಸಂಘಟನೆ ಕೊಟ್ಟಿರ್ತಕ್ಕಂಥ ಈ ರಕ್ತದಾನ ಶಿಬಿರ, ರಕ್ತದಾನ ಮಾಡಿ ಜೀವ ಉಳಿಸಿ ಅನ್ನೋ ಸ್ಲೋಗನ್ನನ್ನು ಯಥಾವತ್ತಾಗಿ ಸಮಿತಿ ಪಾಲಿಸ್ತಾ ಇದೆ. ಇದು ಒಂದು ಖುಷಿ ವಿಚಾರ. ಎಷ್ಟೋ ತುರ್ತು ಸಂದರ್ಭಗಳಲ್ಲಿ ರಸ್ತೆ ಅಪಘಾತ ಇರ್ಬೋದು, ಯಾವುದೋ ಅನಿಲಿಗೆ ಸಂಬಂಧಪಟ್ಟಂಥ ರಕ್ತದ ಕೊರತೆ ಇರ್ಬೋದು, ಅಂಥ ಸಂದರ್ಭದಲ್ಲಿ ರಕ್ತಕ್ಕಾಗಿ ಜನ ಉಚಿತ ಹಬ್ಬದಗೋಸ್ಕರ ಹುಟ್ಟಿದ್ದೇವೆ. ಪ್ರತಿಯೊಬ್ಬರು ಬೇರೆ ಸಂಘಟನೆ ಯಾವುದೋ ಪ್ರೋಗ್ರಾಮ್ ಹಾಕಿರ್ತಾರೆ. ಆದರೆ ನಮ್ಮ ಅಧ್ಯಕ್ಷರು ಅವರಿಗೆ ರಕ್ತದಾನದಿಂದ ಉಪಯೋಗ ಆಗುತ್ತೆ, ಜೀವ ಉಳಿತೈತೆ ಅಂತಂದೇಳಿ ಎಲ್ಲ ಕರ್ನಾಟಕದಾದ್ಯಂತ ರಕ್ತದಾನ ಶಿಬಿರ ಇದೆ ನಮ್ಮ BSS ಇಂದ. ಹಂಗಾಗಿ ಅವ್ರಿಗೆ ದಾವಣಗೆರೆ ಜಿಲ್ಲಾ BSS ಸಂಘದ ಅಧ್ಯಕ್ಷರು, ಈ ದಿನ ನಮ್ಮ ಸಂಘದ ರಾಜ್ಯಾಧ್ಯಕ್ಷರಾದಂಥ ಎಸ್ ಚಂದ್ರಕಾಂತ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೆ ಸಾರ್ವಜನಿಕರಿಗೆ ಭಾಗವಹಿಸಿದ್ದಾರೆ. ಹಾಗೆ ರಕ್ತವನ್ನು ಉಳಿಸಿ ಜೀವವನ್ನು ಉಳಿಸಿ